ಸರ್ ಎಲ್ಲಿಂದ ಬಂದಿದ್ದೀರಾ? ಸರ್ ನಮ್ಮದು ಚಂದ್ರಾಯಪಟ್ಟಣ. ಸರ್ ಏನಾಗಿತ್ತು ಸರ್? ಸರ್ ಸ್ವಲ್ಪ ಕಣ್ಣು ತೊಂದರೆ ಇತ್ತು, ಸ್ವಲ್ಪ ಶುಗರ್ ಇತ್ತು, ಸ್ವಲ್ಪ ಕಣ್ಣೀಗ ಪರವಾಗಿಲ್ಲ ಸರ್. ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು. ಸ್ನೇಹಿತರೆ, ಎಲ್ಲ ಎಪಿಸೋಡ್ಗಳಲ್ಲೂ ತಿಳಿಸಿರುವಂತೆ ಇವತ್ತು ಕೂಡ ಒಂದು ಅದ್ಭುತವಾದ ಮನೆ ಮದ್ದಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಗಿಡಮೂಲಿಕೆಗಳನ್ನು ಬಳಸಿ ಮತ್ತು ಮನೇಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಕೊಡ್ತೀನಿ. ಸ್ನೇಹಿತರೆ, ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ವಿಶೇಷವಾದ ಸೂಚನೆ ಏನಂತಂದರೆ, ಮದ್ಯಪಾನ ಮತ್ತು ಧೂಮಪಾನ ಬಿಡ್ತಕ್ಕಂಥವ್ರು ದಯಮಾಡಿ ಔಷಧಿ ಬೇಕಾದರೆ ನೀವು ಇಲ್ಲಿ ಸಂಪರ್ಕಿಸಬಹುದು. ಮತ್ತು ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತಾಯಿದ್ದೀವಿ. ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತೀವಿ ಸ್ನೇಹಿತರೆ. ಸೊ ತೋಟದ ಗುಡ್ಡದಲ್ಲಿ ಮತ್ತು ಶ್ರೀ ಶಿವಾನಂದ ಆಶ್ರಮದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು, ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಸ್ನೇಹಿತರೆ, ಇವತ್ತು ಕಾಲಿಗೆ ಗಾಜು ಇಲ್ಲ ಮುಳ್ಳು ಚುಚ್ಚಿ ಏನಾಗಿರ್ತದೆ ಅಂದರೆ, ಕಾಲು ತುಂಬ ಊದ್ಕೊಂಡಿರುತ್ತೆ, ಗಾಯ ಆಗಿರುತ್ತೆ, ಅದು ತುಂಬ ನೋವು ಕೊಡ್ತಾ ಇರುತ್ತೆ. ಇಂಥ ಒಂದು ಸಮಸ್ಯೆಗೆ ಸರಳವಾದ ಒಂದು ಮನೆ ಮದ್ದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಇಷ್ಟೇ. ಉತ್ರಾಣಿ ಗಿಡದ ಸೊಪ್ಪು. ಉತ್ರಾಣಿ ಗಿಡ ಅಂತೂ ಎಲ್ಲ ರಸ್ತೆ ಬದಿಗಳಲ್ಲೂ ಉತ್ರಾಣಿ ಗಿಡ ಬೆಳೆದು ನಿಂತಿರುತ್ತೆ. ಅದನ್ನು ನಾವು ಏನು ಮಾಡ್ತೀವಿ, ರೈತರು ಏನು ಮಾಡ್ತೀವಿ, ಅದನ್ನು ಕಟ್ ಮಾಡಿ ಬಿಸಾಕ್ತೀವಿ. ಇದರ ತುಂಬ ಅದ್ಭುತ ಉಪಯೋಗಗಳ ಬಗ್ಗೆ, ಇದರ ಪ್ರಯೋಜನದ ಬಗ್ಗೆ ನೀವು ತಿಳ್ಕೊಂಡ್ರೆ, ನೀವು ಈ ಕಟ್ ಮಾಡ್ತಕ್ಕಂಥ ಉತ್ರಾಣಿ ಗಿಡವನ್ನು ನೀವು ತಂದು ಮನೆಯಲ್ಲಿ ಇಟ್ಕೊಂಡಿರ್ತೀರ. ಇದನ್ನು ಒಣಗಿಸಿ ಇಟ್ಕೊಂಡ್ರೆ ಅನೇಕ ಔಷಧಿಗಳಿಗೆ ಇದು ಬರುತ್ತೆ. ಸ್ನೇಹಿತರೆ, ಈ ಉತ್ರಾಣಿ ಗಿಡದ ಸೊಪ್ಪು, ಅರಿಶಿಣ, ಕಾಳುಮೆಣಸು ಮತ್ತು ಸುಣ್ಣ ಇವನ್ನ ಸಂಪೂರ್ಣವಾಗಿ ಅರಕಬೇಕು, ಚೆನ್ನಾಗಿ ನುಣ್ಣಗೆ ಅರಿಬೇಕು, ಪೇಸ್ಟ್ ಮಾಡ್ಕೋಬೇಕು. ಸ್ನೇಹಿತರೆ, ಇದನ್ನು ಪೇಸ್ಟ್ ಮಾಡಿ ಎಲ್ಲಿ ಮುಳ್ಳು ಚುಚ್ಚಿರುತ್ತೆ ಆ ಮುಳ್ಳನ್ನು ತೆಗೆದಿರ್ತೀವಿ, ಗಾಜಿಯಲ್ಲಿ ಚುಚ್ಚಿಕೊಂಡು ಗಾಯ ಆಗಿರುತ್ತೆ ಆ ಜಾಗಕ್ಕೆ ಚೆನ್ನಾಗಿ ತೊಳೆದು ಈ ಒಂದು ಔಷಧಿಯನ್ನು ಕಟ್ಟಿದ್ದೇ ಆದರೆ 2 ದಿವಸದಲ್ಲಿ ಆ ಬಾವು, ಕಾಲಿಗೆ ಏನು ಊದ್ಕೊಂಡಿರ್ತಕ್ಕಂಥ ಕಾಲಿನ ನೋವು ಮತ್ತು ಆ ಒಂದು ಬಾವು ಊತ ಬಂದು ಸಂಪೂರ್ಣವಾಗಿ ಶಮನವಾಗುತ್ತೆ, ಕಡಿಮೆ ಆಗುತ್ತೆ. ಸ್ನೇಹಿತರೆ, ಇಂಥ ಒಂದು ಅದ್ಭುತವಾದ ಮನೆ ಮದ್ದನ್ನು ನೀವು ನೋಟ್ ಮಾಡಿ ಇಟ್ಕೊಂಡು ಸಮಸ್ಯೆ ಬಂದಾಗ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನು ಮುಂದೆ ಇನ್ನೂ ತುಂಬ ಅದ್ಭುತವಾದ ಗಿಡಮೂಲಿಕೆಗಳನ್ನು ಬಳಸಿ ಮತ್ತು ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಮನೆ ಮದ್ದನ್ನು ಮಾಡಿ ಯಾವ ರೀತಿ ನಾವು ಅನಾರೋಗ್ಯ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಇನ್ನೂ ತುಂಬ ಅನೇಕ ಎಪಿಸೋಡ್ಗಳಲ್ಲಿ, ಅನೇಕ ವಿಡಿಯೋಗಳಲ್ಲಿ ನಾನು ನಿಮ್ಮ ಮುಂದೆ ಮಾತಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ ವೀಕ್ಷಕರೇ.